ಈ ಪೆಟ್ರೋಲ್ ಡೀಸೆಲ್ ಬಗ್ಗೆ ಇದು ಜಾಗೃತಿಯ ಮಟ್ಟದಲ್ಲಿ ಆಗಿರುವಂಥ ಯುದ್ಧ. ಇದು ಮೋದಿಯವ್ರ ಕಾರಣ ಅಲ್ಲ. ಇದಕ್ಕೆ ಅಮೇರಿಕಾ, ಇಸ್ರೇಲು ಮತ್ತು ಇರಾನ್ ಯುದ್ಧ ಬಂದು ಇದು ಜಾಗೃತ ಮಟ್ಟದಲ್ಲಿ ಆಗಿರುವಂಥ ಯುದ್ಧ. ಆ ಯುದ್ಧ ಆದಂಥ ಸಂದರ್ಭದಲ್ಲಿ ಇಡೀ ವಿಶ್ವದಲ್ಲಿ ಯುರೋಪ್ ಕಂಟ್ರೀಸು 54% ರೈಸ್ ಮಾಡಿದ್ದಾರೆ, ಅಮೇರಿಕಾ 46% ಮಾಡಿದೆ, ಯುನೈಟೆಡ್ ಅರಬ್ ಎಮಿರೇಟ್ಸ್ ಅವರು ಕೂಡ 48% ರೈಸ್ ಮಾಡಿದ್ದಾರೆ. ಮೋದಿಯವರು ಮಾಡಿರೋದೆಷ್ಟು? ಕೇವಲ 3.6%. ಇಂಥ ಕಷ್ಟ ಕಾಲದಲ್ಲೂ ಕೂಡ ಮೋದಿ ದೇಶದ ಪರ ನಿಂತಿದ್ದಾರೆ. ಆದರೆ ರಾಹುಲ್ ಗಾಂಧಿಯವರು, ಕಾಂಗ್ರೆಸ್ ಸಿದ್ದರಾಮಯ್ಯನವರು ಹೇಳ್ತಾರೆ ಅನಕ್ಷರಸ್ಥ. ಒಂದು ನಿಮಿಷ ಮುಗಿಸ್ಬಿಡ್ತೀನಿ. ಕಸದಿಂದ ಹಿಡಿದು ನೀರಿಂದ ಹಿಡಿದು ಹಾಲಿನಿಂದವರೆಗೂ, ಆಲ್ಕೋಹಾಲ್ವರೆಗೂ ಎಷ್ಟು 10 ಬಾರಿ ರೈಸ್ ಮಾಡಿದ್ದಾರೆ. ಅವ್ರಿಗೆ ಯಾವ ನೈತಿಕತೆ ಇದೆ ರೀ ಮೋದಿಯವ್ರ ಬಗ್ಗೆ ಮಾತಾಡೋಕ್ಕೆ? ಆಯಿತು, ಅದು ಅಲ್ಲ, ಏನೋ ಟ್ರಂಪ್ ಏನೋ ಮೋದಿ ಕೇಳ್ಬಿಟ್ಟು ಯುದ್ಧ ಮಾಡಿದ್ರ? ಯಾವಾಗಲೂ ಕೂಡ ದೇಶ ಒಂದು ಸುಭಿಕ್ಷವಾಗಿರಬೇಕು ಅಂತ ಹೇಳಿದ್ರೆ ಹೌ ಯು ಆರ್ ಬಿಹೇವಿಂಗ್ ವೆನ್ ವಾಸ್ ದ ವಾರ್ ಇನ್ ದ ವರ್ಲ್ಡ್. ಯುದ್ಧ ಇದೆಯಲ್ಲ ತಮಗೆ, ಅಲ್ಲ ಇನ್ಫ್ಲೇಷನ್ ಅಲ್ಲ, ಇಡೀ ವಿಶ್ವದಲ್ಲಿ ಎಷ್ಟು ಅಲ್ಲ, ವಿಶ್ವದಲ್ಲಿ ಎಷ್ಟಿದೆ ಅಲ್ರಿ? ವಿಶ್ವದಲ್ಲಿ ಅಲ್ಲ, ಇಡೀ ವಿಶ್ವದಲ್ಲಿ 40% 50% ಅಂತ ಯಾವುದೇ ಒಂದು ದೇಶ ಸಂಕಷ್ಟದಲ್ಲಿದ್ದಾಗ ಇಡೀ ದೇಶದ ವಿರೋಧ ಪಕ್ಷಗಳಿರ್ಬೋದು ಎಲ್ಲರೂ ಒಗ್ಗಟ್ಟಾಗಿ ನಾವು ಯುದ್ಧವನ್ನು ಎದುರಿಸಬೇಕು. ಇವತ್ತು ದೇಶ ಕಷ್ಟ ಸ್ಥಿತಿಯಲ್ಲಿದೆ. ಕೋವಿಡಲ್ಲಿ ಯಾವ ರೀತಿ ಸಂದರ್ಭ ಇತ್ತೋ ಅದೇ ರೀತಿ ಸಂದರ್ಭವನ್ನು ಇವತ್ತು ಎದುರಿಸ್ತಾ ಇದೆ. ನಾನು ಇನ್ನು 1.5-2 ವರ್ಷ ದೇಶ ಇಡೀ ವಿಶ್ವವೇ ಸವಾಲುಗಳನ್ನು ಎದುರಿಸ್ತದೆ, ಅಲ್ಲಿ ಭಾರತ ದೇಶನೂ ಸವಾಲುಗಳನ್ನ ಎದುರಿಸ್ತದೆ. ಈ ಸವಾಲುಗಳನ್ನ ಹೆಂಗೆ ಎದುರಿಸಬೇಕು ಅಂತೇಳಿ ಮಾಧ್ಯಮ ಸ್ನೇಹಿತರಿರ್ಬೋದು, ವಿರೋಧ ಪಕ್ಷ ಇರ್ಬೋದು, ರೂಲಿಂಗ್ ಪಾರ್ಟಿ ಇರ್ಬೋದು, ಎಲ್ಲರೂ ಕೂಡ ಒಂದಾಗಿ ಇದನ್ನು ಹೋರಾಟ ಮಾಡಿ ದೇಶವನ್ನು ಮುನ್ನಡೆಸಬೇಕೇ ಹೊರತು ನಾನೊಂದು ಟೀಕೆ ಮಾಡೋದು, ನನ್ನ ಕಾಲದಲ್ಲಿ ಹಿಂಗಿತ್ತು, ಕಾಂಗ್ರೆಸ್ ಕಾಲದಲ್ಲಿ ಇದರಿಂದ ಏನೂ ಪ್ರಯೋಜನ ಆಗಲ್ಲ.